ಏರ್ ಇಂಡಿಯಾ ಬೋಯಿಂಗ್ 787 ಡ್ರೀಮ್ಲೈನರ್ ಲಂಡನ್ ಕಡೆಗೆ ಹಾರಾಟ ಆರಂಭಿಸಿತು. ಆಕಾಶವು ನಿಲಿತನದಿಂದ ತುಂಬಿತ್ತು. ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿತ್ತು. ಆದರೆ ಹಾರಾಟ ಆರಂಭಿಸಿದ ಕೆಲವೇ ಕ್ಷಣಗಳಲ್ಲಿ ಹಠಾತ್ ಅಂಧಕಾರದ ಮೋಡಗಳು ಆವರಿಸಿದವು. ಹೊಗೆ ಹೊರಸೂಸುತ್ತಿರುವ ಎಂಜಿನ್ ಇದೊಂದು ಬೃಹತ್ ಅನಾಹುತದ ಮುನ್ಸೂಚನೆ. ಆ ವಿಮಾನವು ನಿಯಂತ್ರಣ ತಪ್ಪಿ ಆಕಸ್ಮಿಕವಾಗಿ ಕಾಲೇಜು ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿತು. ಭೀಕರ ಸ್ಫೋಟ, ಬೆಂಕಿಯ ಗುಂಡುಗಳು, ಜನರು ಓಡಾಡುತ್ತಿದ್ದ ದೃಶ್ಯ ಭಯಾನಕವಾಗಿತ್ತು. ಅಗ್ನಿಶಾಮಕ ದಳಗಳು, ವೈದ್ಯಕೀಯ ತಂಡಗಳು ತಕ್ಷಣ ಸ್ಥಳಕ್ಕೆ ಧಾವಿಸಿವೆ. ಈ ಎಲ್ಲಾ ದುರಂತದ ನಡುವೆಯೂ ಒಬ್ಬ ವ್ಯಕ್ತಿ ಬದುಕಿದ್ದ. ಭಾರೀ ಗಾಯಗಳೊಂದಿಗೆ ನೆಲದ ಮೇಲೆ ಕುಳಿತಿದ್ದ. ವೈದ್ಯಕೀಯ ಸಿಬ್ಬಂದಿ ತಕ್ಷಣವೇ ಆತನಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿದರು. ಆಮೇಲೆ ಆಸ್ಪತ್ರೆಯ ಹಾಸಿಗೆಯ ಮೇಲೆ ವಿಶ್ರಾಂತಿಯಲ್ಲಿ ಅವನು ಬಾಳಿಗೊಂದು ಮತ್ತೊಮ್ಮೆ ಅವಕಾಶ ಪಡೆದುಕೊಂಡನು. ದಿನಗಳು ಕಳೆಯುತ್ತಿದ್ದಂತೆ ಈ ದುರಂತವನ್ನು ನೆನೆದು ಜನರು ಒಂದು ಸ್ಮರಣಾ ಸಭೆ ಆಯೋಜಿಸಿದರು. ಮೌನದೊಳಗಿನ ದೀಪ ಬೆಳಕು, ಜನರ ಕಣ್ಣೀರು ಮತ್ತು ಒಂದು ಸಂದೇಶ: ಸ್ಮರಣೆ, ಗೌರವ.